ಎಸ್, ಒಂದು ಕಡೆಯಲ್ಲಿ ಬ್ಯಾನರ್ ಕಟ್ಟೋಕೆ ಹೋಗಿ ಒಬ್ಬ ಯುವಕನನ್ನೇ ಬಲಿ ಪಡೆದಿದೆ ಬಳ್ಳಾರಿಯ ರಾಜಕೀಯ ಯಾವ ಹಂತಕ್ಕೆ ಬೇಕಿದ್ರೂ ಹೋಗೋದಕ್ಕೆ ಸಜ್ಜಾಗಿದೆ ಅನ್ನೋದಕ್ಕೆ ಅಲ್ಲಿ ಸಾಲಾಗಿ ಹಾರಿಸಿರ್ತಕ್ಕಂಥ ಗಾಳಿಯಲ್ಲಿ ಹೊಡೆದಿರುವಂತಹ ಗುಂಡು ಒಬ್ಬ ವ್ಯಕ್ತಿಯ ಜೀವವನ್ನೇ ತೆಗೆಯುತ್ತೆ ಅಂತ ಹೇಳಿ. ಆದರೆ ಯಾವ ರೀತಿಯಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರೆ, ಏನಾಗಿದೆ, ಇವೆಲ್ಲವೂ ಕೂಡ ಈಗಾಗಲೇ ಕರ್ನಾಟಕದ ಮುಂದೆ ಜಗಜ್ಜಾಹೀರಾಗಿರುವಂಥದ್ದು. ಗಣಿಧಣಿಗಳ ಬುಲೆಟ್ ರಾಜಕೀಯಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಗಡಿನಾಡಿಗೆ ಹೋಗಿದ್ದಾರೆ. ಪಕ್ಷದ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತ ಸಾವಿಗೀಡಾಗಿರ್ತಕ್ಕಂಥ ಪಕ್ಷ ಕಾರ್ಯಕರ್ತರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳುವಂತಹ ಕೆಲಸವನ್ನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಮೃತ ರಾಜಶೇಖರ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ, ಭರವಸೆಗಳನ್ನು ಕೊಟ್ಟಿದ್ದಾರೆ. ರೆಡ್ಡಿ ಬ್ರದರ್ಸ್ ವಿರುದ್ಧ ಸಮರ ಸಾರಿದ್ದಾರೆ ಕನಕಪುರದ ಬಂಡೆ. ಆ ಮೂಲಕ ರೆಡ್ಡಿ ಮನೆ ಮುಂದೆ ನಡೆದಿದ್ದಂತಹ ಹೈಡ್ರಾಮಾ, ಅದಾದ ನಂತರ ಒಬ್ಬ ಯುವಕನ ಸಾವು, ಇದಾದ ನಂತರ ಇವತ್ತು ಶಿವಕುಮಾರ್ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದರ ನಡುವೆ ಒಂದು ವಿಡಿಯೋ ವೈರಲ್ ಆಗಿದೆ ನೋಡಿ. ಇದರಲ್ಲಿ ಈ ವಿಡಿಯೋದಲ್ಲಿ ಗೋಚರಿಸ್ತಾ ಇರುವಂತಹ ದೃಶ್ಯ ನೋಡಿ. ಖಾರದ ಪುಡಿಯನ್ನು ಒಬ್ಬ ಮಹಿಳೆ ಎರಚ್ತಾ ಇರುವಂತಹ ದೃಶ್ಯ ಇಲ್ಲಿ ಕಾಣಸಿಗುತ್ತೆ. ಅಂದರೆ ಆ ದಿವಸದ ರಾತ್ರಿ ಯಾವ ಸ್ವರೂಪದಲ್ಲಿ ಗಲಾಟೆ ನಡೆದಿದೆ ಅನ್ನೋದಕ್ಕೆ ಮಹಿಳೆಯರು ಕೂಡ ಇದಕ್ಕೆ ಎಂಟ್ರಿ ಕೊಟ್ಟು, ಈ ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟು ಒಬ್ಬ ಮಹಿಳೆ ಕೈಯಲ್ಲಿ ಖಾರದ ಪುಡಿಯನ್ನು ಹಿಡ್ಕೊಂಡು ಎರಚ್ತಾ ಇದ್ದಾರೆ. ಆ ಮೂಲಕ ಹೊಡೆಯೋದಕ್ಕೆ ಸುಲಭ ಆಗಲಿ ಅಂತೇಳಿ ಎರಚಿದ್ರು ಅಥವಾ ಓಡಿ ಹೋಗಲಿ ಅಂತೇಳಿ ಎರಚಿದ್ರು. ಆದರೆ ಅಲ್ಲಿ ನಡೆದಿರುವಂತಹ ಘಟನೆ ನಾವು ಇಲ್ಲಿ ಗಮನಿಸಬಹುದು ನೋಡಿ. ಖಾರದ ಪುಡಿಯನ್ನು ಎರಚ್ತಾ ಇದ್ದಾರೆ ಅವರು. ಇವತ್ತು ಶಿವಕುಮಾರ್ ಅವರು ರಾಜಶೇಖರ್ ಮನೆಗೆ ಹೋಗಿದ್ದಾರೆ. ಮೃತ ರಾಜಶೇಖರ್ ಮನೆಗೆ ಹೋಗಿ ಸಾಂತ್ವನ ಹೇಳುವಂತಹ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ನಾವು ವಿವರವಾಗಿ ನೋಡ್ತಾ ಹೋಗೋಣ. ಡಿ.ಕೆ. ಇವತ್ತು ರೆಡ್ಡಿ ಅಖಾಡಕ್ಕೆ ಹೋಗಿರುವಂಥದ್ದು. ಅಲ್ಲಿ ಶಿವಕುಮಾರ್ ಅವ್ರ ಜೊತೆಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಜಮೀರ್ ಅಹಮದ್ ಖಾನ್ ಅವರಿದ್ದರು. ಹಾಗೆಯೇ ಶಾಸಕ ಬಿ ನಾಗೇಂದ್ರ ಕೂಡ ಅಲ್ಲಿದ್ದರು. ಭರತ್ ರೆಡ್ಡಿ ಕೂಡ ಇದ್ದರು. ಉಳಿದ ನಾಯಕರುಗಳು ಕೂಡ ಇದ್ದರು. ಗಣಿಧಣಿಗಳ ವಿರುದ್ಧ ಸಮರವನ್ನು ಡಿ.ಕೆ. ಶಿವಕುಮಾರ್ ಅವರು ಈಗ ಆ ಬುಲೆಟ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರಾಜಕೀಯ ಬದ್ಧ ವೈರಿಗಳ ವಿರುದ್ಧ ಬುಲೆಟ್ ಅಸ್ತ್ರಕ್ಕೆ ಡಿ.ಕೆ. ಪ್ಲಾನ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಸಿಕ್ಕಿರುವಂತಹ ಬುಲೆಟ್ ಒಬ್ಬನ ಜೀವವನ್ನು ತೆಗೆದಿರ್ತಕ್ಕಂತಹ ಬುಲೆಟ್ ಸಹಜವಾಗಿದೆ. ಅದು ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕ, ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿಯ ಆಪ್ತನ ಅಂಗರಕ್ಷಕರ ಬುಲೆಟ್ನಿಂದಲೇ ಆ ರಾಜಶೇಖರ್ ಮೃತಪಟ್ಟಿರುವಂಥದ್ದು ಈಗಾಗಲೇ ದೃಢಪಡ್ತಾ ಇರುವಂತಹ ಕಾರಣಕ್ಕಾಗಿ ಗುಂಡೇಟಿನಿಂದ ಮೃತಪಟ್ಟ ರಾಜಶೇಖರ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಶಿವಕುಮಾರ್ ಅವರು ಮಾಡಿದ್ದಾರೆ. ಬಳ್ಳಾರಿ ಕಾಂಗ್ರೆಸ್ ನಾಯಕರಿಂದ ರಾಜಶೇಖರ್ ಕುಟುಂಬಕ್ಕೆ ಧೈರ್ಯ ಹೇಳುವಂತಹ ಕೆಲಸವೂ ಕೂಡ ಆಗಿದೆ. ರಾಜಶೇಖರ್ ಕುಟುಂಬದ ಭೇಟಿಯ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಸಭೆಯ ಮೂಲಕವಾಗಿ ಬ್ಯಾನರ್ ಕಟ್ಟುವ ವಿಚಾರದ ಗಲಾಟೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳಿಂದ ಉಪಮುಖ್ಯಮಂತ್ರಿಯವರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಗಲಾಟೆ ಏನಾಯಿತು, ಹೇಗಾಯಿತು, ಯಾಕಾಯಿತು, ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಜನಪ್ರತಿನಿಧಿಗಳನ್ನು ದೂರ ಇಟ್ಟು ಕೇವಲ ಅಧಿಕಾರಿಗಳೊಂದಿಗೆ ಮಾತ್ರನೇ ಶಿವಕುಮಾರ್ ಅವರು ಸಭೆಯನ್ನು ನಡೆಸಿದ್ದಾರೆ. ಶಿವಕುಮಾರ್ ಅವರು ಬಳ್ಳಾರಿಗೆ ಹೋದ ನಂತರ ಅಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅಕಸ್ಮಾತ್ ಅದು ಯಾವುದು ತೋರಿಸ್ತಾ ಇದ್ರಲ್ಲ ಟಿವಿಗೆ, ಸ್ಪಾಟ್ ಅವ್ರ ಮನೆ ಒಳಗಡೆ ಹೊಡೆದಿದ್ರೆ, ಅವ್ರನ್ನ ಕೊಲ್ಲಕ್ಕೆ ಬಂದಿದ್ರೆ ಅದನ್ನು ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ನ ಮಾಜರ್ ಮಾಡಿಸ್ಲಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನು ಇಡ್ತಾ ಇದ್ರು? ಯಾವ ಪಾರ್ಟ್ಗೆ, ನಿಮ್ಮ ಪಾರ್ಟ್ಗೆ ಆ ಬುಲೆಟ್ ಬಂದು ಬಿದ್ದಿತ್ತು? ತಲೆಗೆ ಬಿದ್ದಿತ್ತಾ, ಮೈಗೆ ಬಿದ್ದಿತ್ತಾ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ, ಎಲ್ಲೂ ಕಾಣಲಿಲ್ಲ ಅದನ್ನು. ಹೀಗೆ ಬುಲೆಟ್ ರೆಡ್ಡಿ ತನ್ನ ಕೈಯಲ್ಲಿ ತಂದು ತೋರಿಸಿದಂತಹ ಬುಲೆಟನ್ನೇ ಮುಂದಿಟ್ಟುಕೊಂಡಿನೇ ಕೇಳ್ತಾ ಇದ್ದಾರೆ, ಸಾಕ್ಷ್ಯಗಳನ್ನು ಕೇಳ್ತಾ ಇದ್ದಾರೆ ಶಿವಕುಮಾರ್ ಅವರು ಕೂಡ. ಇದರ ನಡುವೆ ದೊಣ್ಣೆ ಹಿಡಿದು ಬಂದಿರತಕ್ಕಂತಹ ಮಹಿಳೆ, ಹಾಗೆಯೇ ತೊಡೆ ತಟ್ಟಿರುವಂಥದ್ದು, ಆ ಮೂಲಕ ಖಾರದ ಪುಡಿ ಎರಚಿರುವಂಥದ್ದು ಇವೆಲ್ಲವೂ ಕೂಡ ನಡೆದಿದೆ. ದೊಣ್ಣೆ ಹಿಡಿದು ಮಹಿಳೆಯರು ಕೂಡ ಬಂದು ನಿಂತಿದ್ರು. ಅವತ್ತು ರೆಡ್ಡಿ ಮನೆ ಮುಂದೆ ನಡೆದಿರತಕ್ಕಂತಹ ಗಲಾಟೆ ಸಂದರ್ಭದಲ್ಲಿ ಅಲ್ಲಿನ ದೃಶ್ಯಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂಥದ್ದು. ಬಳ್ಳಾರಿ ಬ್ಯಾನರ್ ಗಲಭೆಯ ಮತ್ತಷ್ಟು ವಿಡಿಯೋಗಳು ಈಗ ರಿಲೀಸ್ ಆಗ್ತಾ ಇದ್ದಾವೆ ನೋಡಿ. ಒಬ್ಬೊಬ್ಬರ ಕೈಯಲ್ಲೂ ಕೂಡ ದೊಣ್ಣೆಗಳು ಹಿಡ್ಕೊಂಡು ನಿಂತಿದ್ದಾರೆ. ಪ್ರತಿಯೊಬ್ಬರು ಕೂಡ ದೊಣ್ಣೆಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಒಬ್ಬೊಬ್ಬರ ಹೆಗಲ ಮೇಲೆ ಕೈಗಳಲ್ಲಿ ದೊಣ್ಣೆಗಳಿದ್ದಾವೆ. ಆ ಮೂಲಕ ಹೊಡೆಯೋದು ಫಿಕ್ಸ್ ಅನ್ನುವಂತಹ ರೀತಿಯಲ್ಲಿನೇ ನಿಂತಂಗೆ ಕಾಣ್ತಾ ಇದೆ. ಗಲಾಟೆಯಲ್ಲಿ ಮಹಿಳೆಯರ ಅಟ್ಟಹಾಸವೂ ಕೂಡ ಭಾಳ ಜೋರಾಗಿಯೇ ಇತ್ತು. ಯಾಕಂದರೆ ಈ ಗಲಾಟೆಯಲ್ಲಿ ರೆಡ್ಡಿ ಮನೆ ಮುಂದೆ ಓರ್ವ ಮಹಿಳೆ ತೊಡೆ ತಟ್ಟಿ ನಿಂತಿದ್ದಾರೆ. ಬನ್ನಿ ಅನ್ನುವಂತಹ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ ನೋಡಿ. ತೊಡೆ ತಟ್ಟಿ ಆ ಮೂಲಕ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ ಅವರು, ಬನ್ನಿ ನೋಡೋಣ ಅಂಥೇಳಿ. ಇದು ಅಲ್ಲಿ
ಯಾವ ಸ್ವರೂಪದಲ್ಲಿ ಗಲಾಟೆ ನಡೀತಾ ಇತ್ತು ಅಂತ ಹೇಳಿ. ಇದಾದ ನಂತರ ಇದೇ ಮಹಿಳೆ ಖಾರದ ಪುಡಿಯನ್ನು ಎರಚ್ತಾರೆ. ಕೈಯಲ್ಲಿ ಖಾರದ ಪುಡಿಯನ್ನು ಎರಚಿ ಆ ಮೂಲಕ ಎದುರಾಳಿ ತಂಡದಲ್ಲಿ ಇದ್ದಂಥವರನ್ನು ಅವರ ಕಣ್ಣುಗಳಿಗೆ ಖಾರದ ಪುಡಿ ಎರಚುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಗಲಾಟೆಯ ವೇಳೆ ಖಾರದ ಪುಡಿಯನ್ನು ಮಹಿಳೆ ಎರಚಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಗಲಾಟೆ ನಡೆದಿದೆ. ರಾಜಕೀಯ ನಾಯಕರ ಜಿದ್ದಾಜಿದ್ದಿ, ವೈಯಕ್ತಿಕ ದ್ವೇಷ, ವೈಯಕ್ತಿಕ ಪ್ರತಿಷ್ಠೆ, ಅದಕ್ಕೆ ಕಾಲಾಳು ಸೈನ್ಯದಲ್ಲಿರುವಂಥವ್ರು ಇವರು, ಕಾಲಾಳುಗಳು ಇವರು. ಆ ಸ್ವರೂಪದಲ್ಲಿ ಗಲಾಟೆಯನ್ನ ನಡೆಸಿದ್ದಾರೆ. ಮಹಿಳೆಯರ ಅಟ್ಟಹಾಸದ ವಿಡಿಯೋ ಈಗ ವೈರಲ್ ಆಗಿದೆ. ಆದರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಶ್ರೀರಾಮುಲು ಇದರ ಬಗ್ಗೆ ಒಂದಿಷ್ಟು ಸ್ಪಷ್ಟನೆಯನ್ನು, ಒಂದಿಷ್ಟು ವಿವರಣೆಯನ್ನು, ಒಂದಿಷ್ಟು ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಬಂದಂಥ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂಥ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ಒಂದು ಫೈರಿಂಗನ್ನು ನಡೀತಾ ಇದೆ ಅಂದ್ರೆ ಈಗ ನಾವು ಫೈರಿಂಗನ್ನು ಮಾಡೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು, ಕಟ್ಟಿಗಳು ಇದ್ದರೆ ನಮ್ಮದೇ ಕಟ್ಟಿಗಳು ಇರ್ಬೋದೇನೋ, ಅದರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವರಪ್ಪ ಹೊಡಿತಾರಂತೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಿಗೆ ಕೊಡಿಸ್ಕೊಂಡು ಕೊಡೋಕ್ಕಾಗುತ್ತೇನು? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ಮ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ಕೆ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂಥ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರಿಸೋಂಥ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂಥ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂಥ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಂಥ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರೋಂಥ ಟೈಮಲ್ಲಿ, ರಾಮ್ಲು ಕೂಡ ಬಂದಂಥ ಟೈಮಲ್ಲಿ, ನುಗ್ಲಾದಂಥ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ 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 ನೋಡ್ರಿ, ಯಾವುದು ಕೂಡ ಪ್ರೀ ಪ್ಲ್ಯಾನ್ಡ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲ. ನಾನು ನೋಡ್ರಿ, ಯಾವುದು ಕೂಡ ನಾನು ಮುಚ್ಚಾಕೊಂಡಂಥ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಭಾಳ ಕ್ಲಿಯರಾಗಿ ಹೇಳ್ತಿರ್ತೀನಿ. ತಂದಿದ್ರೆ ನಮ್ಮವ್ರುಗಳು ತಂದಿರ್ಬೋದೇನೋ, ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲಲ್ಲ. ಅಲ್ಲ, ಇಬ್ಬರದ್ದು ಇದ್ದಿದ್ದಕ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ರೀ. ನಾನು ಸತ್ಯ ಹೇಳ್ತಾ ಇದ್ದೀನಿ ರೀ, ಯಾಕೆ ಹೇಳಬೇಕು ಸುಳ್ಳು? ಸತ್ಯ ಹೇಳ್ತಾ ಇದ್ದೀನಿ ರೀ. ಇಬ್ಬರದು ಅದರಲ್ಲಿ ಅವರು ಆವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂಥ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂಥ ರಾಮ್ಲು ಅವ್ರು ಏನಂದ್ರು, ನಾನು ಯಾವುದು ಕೂಡ ಆಂಟಿಸಿಪೇಟರಿ ಬೇಲ್ ತೊಗೊಳಲ್ಲ, ಅವರು ನಿಂದನೇ ಗುಂಡು ಹಾರಿದೆ ಅಂತ ಹೇಳಿದೆ. ಅವ್ರು ಏನು ಹೇಳಿದ್ರು, ಇಲ್ಲ ರೀ, ನಾವು ಭಾಳ ಪ್ರಾಮಾಣಿಕರು, ನಮ್ಮಿಂದ ಗುಂಡು ಹಾರಿಲ್ಲ ಅಂತ ನಾನು ಹೇಳಿದಲ್ಲ. ನನ್ನಿಂದ ಗುಂಡು ಹಾರಿದ್ರೆ ನಾನು ಆಂಟಿಸಿಪೇಟರಿ ಬಿಲ್ಗಳು ತೊಗೊಳಲ್ಲ, ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ, SP ಸಾಹೇಬ್ರ ಹತ್ರ ಕಾಣ್ತೀನಿ, SP ಸಾಹೇಬ್ರ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ. ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋಂಥ ವ್ಯಕ್ತಿ ಅಲ್ಲ. ಅವ್ರು ಬಂದಂಥ ಟೈಮಲ್ಲಿ ಇದ್ರೆ ಇರ್ಬೋದೇನು, ಇಲ್ಲ ಅನ್ನಕ್ಕೆ ಹೆಂಗಾಗುತ್ತೆ? ಅದಕ್ಕೋಸ್ಕರವಾಗಿ ಇಬ್ಬರು ಅರೆಸ್ಟ್ ಮಾಡ್ತಾ ಇದ್ದಾರಲ್ಲ. ಹೀಗೆ ರಾಮ್ಲು ಅವರು ಖುಲ್ಲಾ ಹೇಳ್ತಾ ಇದ್ದಾರೆ, ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ, ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ, ಮತ್ತು ತಾನು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ನಮ್ಮ ಕಡೆಯಿಂದಲೂ ಕೂಡ ಕಟ್ಟಿಗೆ ಹಿಡ್ಕೊಂಡು ನಿಂತಿದ್ರು ಅನ್ನೋಂಥನ್ನು ಅವರು ಒಪ್ಕೊಂಡಿದ್ದಾರೆ. ಅಂದರೆ ತಮ್ಮ ಕಾರ್ಯಕರ್ತರು ಕೂಡ ಕಟ್ಟಿಗೆ ಹಿಡ್ಕೊಂಡು ನಿಂತಿದ್ದಾರೆ, ತನಿಖೆ ಆಗಲಿ ಅನ್ನುವಂತಹ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಆದರೆ ಈ ಇಡೀ ಬುಲೆಟ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ರಾಜಕೀಯದ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋಂಥ ನಾವು ನೋಡಬೇಕು. ಆದಷ್ಟು ಬೇಗನೆ ಇದರ ತನಿಖೆ ಸಂಪೂರ್ಣವಾಗಿ ನಡಿಬೇಕು, ಸತ್ಯಗಳು ಹೊರಬರಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಗಳು ಆಗಬೇಕು. ಯಾಕಂದರೆ ಜನರನ್ನು ಆಳಬೇಕಾಗಿರುವಂತಹ ಜನನಾಯಕರುಗಳು ಜನರನ್ನು ಕಟ್ಟಿಕೊಂಡು ದೊಂಬಿ ಎಬ್ಬಿಸೋದಲ್ಲ, ಯಾವುದೇ ಊರಿನಲ್ಲಿ ಆದರೂ ದೊಂಬಿ ಎಬ್ಬಿಸೋದಲ್ಲ. ರಾಮ್ಲು ಅವರು ಒಪ್ಕೊಂಡಿದ್ದಾರಲ್ಲ, ಅಲ್ಲಿ ಕಟ್ಟಿಗೆ ಹಿಡ್ಕೊಂಡು ನಿಂತರೆ ನಮ್ಮವರು ಕೂಡ ಇರಬಹುದು ಅಂತ ಹೇಳ್ಕೊಂಡು, ಇವು ಸಮರ್ಥನೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು, ಇಲ್ಲಿ ತಪ್ಪುಗಳಿಗೆ ಶಿಕ್ಷೆಯೂ ಕೂಡ ಆಗಬೇಕಾಗತ್ತೆ.